ನಮ್ಮ ಮನೇಲಿ ಒಬ್ಬರು ಕಳ್ಕೊಂಡಂಗೆ. ನಿಮ್ಮ ತಮ್ಮನೇ ಅಲ್ವಾ? ನನ್ನ ತಮ್ಮನೇ. ನಮ್ಮ ಅಣ್ಣ ಸತ್ತಾಗಲೂ ಅಷ್ಟು ಗಾಬರಿ ಆಗಲಿಲ್ಲ ನನಗೆ. ಏನಪ್ಪ ಭಗವಂತ, ನಾನು ಭಗವಂತ ನಿಜವಾಗ್ಲೂ ಬೈಕೊಂಡೆ ನಾನು. ಏನಪ್ಪ ನಿನಗೆ ಕಣ್ಣಿಲ್ವಾ? ಆ ಗನ್ ಶೂಟ್ದಿದೆಯಲ್ಲ ಹೊಸ ಬೆಳಕಲ್ಲಿ, ಅವಾಗ ಬೇಕು ಬೇಕು ಅಂತ ಬಂದು ಇಲ್ಲೆಲ್ಲ ಹೊಡಿಯೋನು, ಬೈತಾ ಇದ್ರು. ಆ ಅಟ್ಯಾಚ್ಮೆಂಟ್ ಇದೆಯಲ್ಲ ಅದು ನನ್ನಲ್ಲೇ ಇದೆ ಹೊರತು ಇವತ್ತೇ ನಿಮ್ಮ ಹತ್ರ ನಾ ಬಾಯಿ ಬಿಡ್ತಾ ಇದ್ದೀನಿ. ಅದೇ ಶಂಕರ್ ನಾಗ್ ಸರ್ ಅವರ ನಿರ್ದೇಶನದ ಚಿತ್ರ ಒಂದು ಮುತ್ತಿನ ಕತೆ. ಅವ್ರು ನಾನು ಕರಿತಾ ಇದ್ದಿದ್ದು ಹೇಗೆ ಗೊತ್ತಾ, ಶಂಕರ್ ನಾಗ್ ಅವರು ಶೋಭಿ ಅನ್ನೋರು. ಅವ್ರ ಹತ್ರ ಮಾಡ್ಬೇಕಾದ್ರೆ ನೀರು ಕುಡ್ದಂಗೆ ಮಾಡ್ತಾಯಿದ್ದು ನಾವು ಶೂಟಿಂಗ್. ಆ ಅಟ್ಮಾಸ್ಫಿಯರೇ ಒಂಥರ. ಒಂದು ಮುತ್ತಿನ ಕತೆ ಇದ್ರಲ್ಲಿ ಅದೆಲ್ಲ ಬರೀ ಮೀನು ವಾಸನೆ. ನಮಗೆ ಸ್ವಲ್ಪ ನಾನ್ ವೆಜ್ಜು ಅಷ್ಟೇ ಅಷ್ಟು ಇದ್ದಿಲ್ಲ. ಅಲ್ಲೋದ್ರೆ ಬರೀ ಮೀನು ವಾಸನೆ ಹಿಂಗೆ ಮೂಗು ಇಟ್ಕೊಂಡು ಹೋಗ್ತೀವಿ ರಾಜ್ಮನೆ. ಯಾಕೆ ಮೂಗು ಮುಚ್ಕೋತೀರ? ಪರವಾಗಿಲ್ಲ ಹೇಳ್ಕೊಳ್ಳಿ, ನೀವು ತಿಂದೇ ಇದ್ರೂ ಇದು ಸ್ವಾಹ ಹೇಳ್ಕೊಳ್ಳಿ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅನ್ನೋರು.